ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 13ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಈಸಾಕನು. ಸಹೋದರರೇ, ನಾವು ಈಸಾಕನಂತೆ ವಾಗ್ದಾನದ ಮಕ್ಕಳಾಗಿದ್ದೇವೆ. ಗಲಾತ್ಯದವರಿಗೆ 4:28. ಇಂದು ನಾವು ಈಸಾಕನನ್ನು ಭೇಟಿಯಾಗುತ್ತೇವೆ. ಧ್ಯಾನಸ್ಥ ಮತ್ತು ಶಾಂತಿಯುತ ಸ್ವಭಾವದ ವ್ಯಕ್ತಿ. ಈಸಾಕ್ ಎಂಬ ಹೆಸರಿನ ಅರ್ಥ ನಗು. ಅಬ್ರಹಾಮನು 100 ವರ್ಷದವನಾಗಿದ್ದಾಗ ಮತ್ತು ಸಾರಾಳು 90 ವರ್ಷದವಳಾಗಿದ್ದಾಗ ಅವಳು ಈಸಾಕನನ್ನು ಹೆತ್ತಳು. ಅದು ಅವನ ಹೆತ್ತವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಷ್ಟು ದೊಡ್ಡ ಸಂತೋಷವನ್ನು ತಂದಿರಬೇಕು. ದೇವರ ಮಾತಿನಂತೆ ಅಬ್ರಹಾಮನು ಈಸಾಕನನ್ನು ಬಲಿಕೊಡಲು ಸಿದ್ಧನಾದಾಗ ಈಸಾಕನು ವಿರೋಧಿಸಲಿಲ್ಲ. ಅವನ ತಂದೆ ಅವನ ಪಾದಗಳನ್ನು ಕಟ್ಟಿ ಬಲಿಪೀಠದ ಮೇಲೆ ಇಟ್ಟಾಗಲೂ ಈಸಾಕನು ಒಂದು ಮಾತನ್ನು ಹೇಳದೆ ತನ್ನನ್ನು ತಾನೇ ಅರ್ಪಿಸಿಕೊಂಡನು. ಇದರಲ್ಲಿ ಈಸಾಕನು ಯೇಸುಕ್ರಿಸ್ತನ ಮುನ್ಸೂಚಕ ಮತ್ತು ಮಾದರಿಯಾಗುತ್ತಾನೆ. ಅವನು ಅದೇ ರೀತಿ ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿ ಶಿಲುಬೆಯ ಮೇಲೆ ತ್ಯಾಗವಾದನು. ಅಬ್ರಹಾಮನು ತನ್ನ ಜೀವನದುದ್ದಕ್ಕೂ ಭೂಮಿಯ ಮೇಲೆ ಪರಕೀಯ ಮತ್ತು ಪರಕೀಯನಾಗಿ ಡೇರೆಗಳಲ್ಲಿ ವಾಸಿಸಿದನು. ಅವನ ಕಣ್ಣುಗಳು ಸ್ವರ್ಗೀಯ ಕಾನಾನ್ ಮೇಲೆ ನೆಟ್ಟಿದ್ದವು. ಈಸಾಕನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಅದೇ ದೃಷ್ಟಿಕೋನವನ್ನು ಹಂಚಿಕೊಂಡನು. ಲೋಕದಲ್ಲಿ ವಾಸಿಸುತ್ತಿದ್ದರೂ ಲೋಕವು ತನ್ನ ಮನೆಯಲ್ಲ ಎಂದು ಅವನಿಗೆ ತಿಳಿದಿತ್ತು. ನಾನು ಲೋಕದವನಲ್ಲದಂತೆಯೇ ಅವರು ಲೋಕದವರಲ್ಲ ಎಂದು ಯೇಸು ಹೇಳಲಿಲ್ಲವೇ? ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಲೋಕದಲ್ಲಿ ನಿಮಗೆ ಸಂಕಟವಿರುತ್ತದೆ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆದ್ದರಿಂದ ಲೌಕಿಕ ಸುಖಗಳನ್ನು ಅಥವಾ ಆಸೆಗಳನ್ನು ಹುಡುಕಬೇಡಿ. ಯಾರಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿ ಅವನಲ್ಲಿಲ್ಲ. ನೀವು ಈ ಲೋಕದಲ್ಲಿ ವಾಸಿಸುವಾಗ ಪ್ರತ್ಯೇಕತೆಯ ಜೀವನದಲ್ಲಿ ಬೆಳೆಯಿರಿ. ನಮ್ಮ ಪೌರತ್ವವು ಸ್ವರ್ಗದಲ್ಲಿದೆ. ಅಲ್ಲಿಂದ ನಾವು ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಕಾತುರದಿಂದ ಕಾಯುತ್ತೇವೆ. ಫಿಲಿಪ್ಪಿಯವರಿಗೆ 3:20. ಈಸಾಕನಿಗೆ 40 ವರ್ಷವಾದಾಗಲೂ ಅವನು ತನಗಾಗಿ ಹೆಂಡತಿಯನ್ನು ಆರಿಸಿಕೊಳ್ಳಲಿಲ್ಲ. ತನ್ನ ತಂದೆ ಸರಿಯಾದ ಸಮಯದಲ್ಲಿ ತನಗೆ ಸರಿಯಾದ ಜೀವನ ಸಂಗಾತಿಯನ್ನು ಒದಗಿಸುತ್ತಾನೆ ಎಂಬ ಸಂಪೂರ್ಣ ನಂಬಿಕೆ ಅವನಿಗೆ ಇತ್ತು. ಪ್ರತಿಯಾಗಿ ಅಬ್ರಹಾಮನು ತನ್ನ ಸೇವಕ ಎಲಿಯೇಜರನನ್ನು ಕಳುಹಿಸಿದನು. ಅವನು ದೇವರ ಚಿತ್ತದ ಪ್ರಕಾರ ರೆಬೆಕ್ಕಳನ್ನು ಈಸಾಕನ ಹೆಂಡತಿಯಾಗಿ ತಂದನು. ದೇವರ ಪ್ರಿಯ ಮಕ್ಕಳೇ, ಅಬ್ರಹಾಮನು ಈಸಾಕನನ್ನು ಎಲ್ಲ ವಿಷಯಗಳಲ್ಲಿಯೂ ಕಾಳಜಿ ವಹಿಸಿದಂತೆಯೇ ನಮ್ಮ ಸ್ವರ್ಗೀಯ ತಂದೆಯು ನಿಮ್ಮನ್ನು ಕಾಳಜಿ ವಹಿಸುತ್ತಾನೆ. ಕರ್ತನು ನನಗೆ ಸಂಬಂಧಿಸಿದ ಎಲ್ಲವನ್ನು ಪರಿಪೂರ್ಣಗೊಳಿಸುವನು ಎಂದು ಹೇಳುವ ನಂಬಿಕೆಯಿಂದ ಆತನಲ್ಲಿ ನಂಬಿಕೆ ಇರಿಸಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಅವರೆಲ್ಲರೂ ಅಬ್ರಹಾಮನ ಸಂತತಿಯವರಾದ ಕಾರಣ ಮಕ್ಕಳಲ್ಲ, ಆದರೆ ಈಸಾಕನಿಂದ ಹುಟ್ಟಿದವರು ನಿನ್ನ ಸಂತತಿಯೆಂದು ಕರೆಯಲ್ಪಡುವರು. ರೋಮಾಪುರದವರಿಗೆ 9:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.